ಅನಿವಾರ್ಯನೂ ಅಲ್ಲ, ಜವಾಬ್ದಾರಿನೂ ಅಲ್ಲ. ಕರ್ಕೊಂಡ್ ಬಂದ್ಬಿಡುತ್ತೆ ಸೀದಾ. ಶೂಟಿಂಗ್ ಇದೆ ಇವತ್ತು ನನಗೆ, ಆದ್ರೂ ಕಾರ್ ಈ ಕಡೆನೆ ಬಂತು, ಹೋಗ್ಬೇಕೀಗ. ಸೊ ಜೈಶಂಕರ ಮೋಸ್ಟ್ಲಿ ಬೇರೆ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಡ ಮಗ, ಇದು ನನ್ನ ರಿಕ್ವೆಸ್ಟ್. ಈ ತರದ ಸಿನಿಮಾ ಮಾಡಕ್ಕೆ ನಮ್ಮ ಹತ್ರ ಯಾರು ಜನ ಇಲ್ಲ. ದಯವಿಟ್ಟು ಈ ತರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಮಾಡು. ನೀನು ಕಥಾ ಸಂಗಮ ಮಾಡಿದಾಗಲೇ ಡಿಸೈಡ್ ಆಗಿದ್ವಿ, ನಾನು ರಿಷಬ್ ಎಲ್ಲ ಸುಮಾರು ಸರಿ ಇದ್ರ ಬಗ್ಗೆ ಮಾತಾಡಿದ್ವಿ. ಈ ತರದ ಸಿನಿಮಾ ಮಾಡೋದಕ್ಕೆ ನಮ್ಮ ಹತ್ರ ನಿರ್ದೇಶಕರು ಬಹಳ ಕಡಿಮೆ ಇದ್ದಾರೆ. ಇರೋದ್ರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಈ ತರದ ಕಥೆಗಳನ್ನ ಹೇಳೋದಕ್ಕೆ ನಮಗೆ ನಿರ್ದೇಶಕರು ಇಲ್ಲ. ಸೊ ಇನ್ನೂ ಹೆಚ್ಚಿನ ಸಿನಿಮಾಗಳು ಈ ತರದ್ದೇ ನಿನ್ ಕೈಯಿಂದ ಬರಲಿ. ಪ್ರಪಂಚದಾದ್ಯಂತ ಕಮರ್ಷಿಯಲ್ ಸಿನಿಮಾ ಮೂಲಕ ರಿಷಬ್ ಹೆಂಗೆ ಹೆಸರು ಮಾಡಿದಾನೋ, ಪ್ಯಾರಲಲ್ಲಿ ರಿಷಬ್ ಶೆಟ್ಟಿ ಫಿಲಮ್ಸ್ ಅನ್ನ ತಗೊಂಡು ನೀನು ಅಷ್ಟೇ ಕಮರ್ಷಿಯಲಿ ಪ್ರಪಂಚದಾದ್ಯಂತ ಹೆಸರು ಮಾಡಿದ್ಯಾ. ಸೊ ಯಾರನ್ನು ಯಾರ ಮೇಲೆ ಯಾರು ಕೀಳು ಅಂತ ಅನ್ಕೊಳ್ಳೋದು ಬೇಡ. ಈಕ್ವಲಿ ನಿನಗೂ ಅಷ್ಟೇ ಪೊಟೆನ್ಷಿಯಲ್ ಇದೆ. ಸೊ ಈ ತರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್.